ನಾವು ಬೇರೆಯವ್ರನ್ನ ಸಪೋರ್ಟ್ ಮಾಡೋದೇನಿದೆ, ನಾವು ಬೇರೆಯವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲೋದು ಹೇಗಿದೆ, ಅದಕ್ಕೆ ಬಹಳಷ್ಟು ನಮಗೆ ಕೈಂಡ್ನೆಸ್ ಇರಬೇಕು, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಆ ಸ್ಪಿರಿಚುವಲ್ ಪವರ್ ಇರಬೇಕು ನಮ್ಮಲ್ಲಿ. ಸಪೋರ್ಟ್ಲೆಸ್ ಸಪೋರ್ಟ್ ಅಂತೀವಿ, ಆ ರೀತಿ ನಿಂತ್ಕೊಳ್ಳೋಕ್ಕೆ ಬೇರೆಯವ್ರಿಗೆ. ಇದೆಲ್ಲ ನಾವು ಡೆವಲಪ್ ಮಾಡಿಕೊಂಡ್ರೇ ಬೇರೆಯವ್ರಿಗೆ ಯಾರು ಸಹಾಯ ಮಾಡೋಕ್ಕಾಗೋದು. ಅದೊಂದೇ ಸರ್ವೀಸು. ನಾವು ಉದಾಹರಣೆ ತಗೊಳ್ಳೋಣ, ಅವಾಗ ಅರ್ಥ ಆಗುತ್ತೆ ಚೆನ್ನಾಗಿ. ಮನೆಯಲ್ಲಿ ಯಾರಿಗಾದ್ರೂ ನೋವಾಗಿತ್ತು, ಏನೋ ಬೇಸರ ಆಗಿತ್ತು, ದುಃಖ ಆಗಿತ್ತು ಅಂದರೆ ಮನೆಯವರೆಲ್ಲರೂ ಅವ್ರು ಸುತ್ತ ಕೂತ್ಕೊಂಡು ಅವರು ಹತ್ಕೊಂಡು ಅವರು ಬೇಜಾರು ಮಾಡಿಕೊಂಡು ಅವ್ರ ಜೊತೆಗೆ ಯಾವಾಗಲೂ ಅದನ್ನೇ ಮಾತಾಡಿಕೊಂಡು ಹಾಗಿದ್ದರೆ ಅದು ಸಪೋರ್ಟ್ ಅಂತ ಹೇಳ್ತೀವ? ಅದು ಸಪೋರ್ಟ್ ಆಗುತ್ತಾ? ಎಲ್ಲರೂ ಯೂಶಲಿ ಹಂಗೆ ಮಾಡೋದು, ಸಾಂತ್ವನ ಕೊಡೋದು ಅಲ್ಲ. ಸಪೋರ್ಟ್ ನಿಜವಾಗ್ಲೂ ದುಃಖ ಆಗಿರೋರಿಗೆ, ನೋವಾಗಿರೋರಿಗೆ ಬೇಕಾಗಿರೋದು ಅಡ್ವೈಸು ಅಲ್ಲ, ಸಾಂತ್ವನನೂ ಅಲ್ಲ. ಅವ್ರಿಗೆ ಪವರ್ ಬೇಕು, ಅವ್ರಿಗೆ ಶಕ್ತಿ ಬೇಕು, ವೈಬ್ರೇಷನ್ಸ್ ಬೇಕು, ಪಾಸಿಟಿವ್ ವೈಬ್ರೇಷನ್ ಮತ್ತೆ ಪವರ್ ಕೊಡೋರಾಗಬೇಕು ನಾವು. ಆ ಪವರ್ ಎಲ್ಲಿವರೆಗೆ ಅವ್ರಿಗೆ ಬೇಜಾರಾಗಿರುತ್ತೆ, ಒಂದು ಡಿಪ್ರೆಷನ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ನಲ್ಲಿ ಏನಾದ್ರು ತೊಂದರೆ ಬಂದಿರ್ಬೋದು, ಅಥವಾ ಯಾರನ್ನಾದ್ರೂ ಅವ್ರು ಕಳ್ಕೊಂಡಿರ್ಬೋದು, ಫೇಲ್ಯೂರ್ ಆಗಿರಬಹುದು ಜೀವನದಲ್ಲಿ, ಏನಾದರೂ ಒಂದು ಆಗಿರೋ ಅಡಿಕ್ಷನ್ ಇರ್ಬೋದು. ಇಂಥವ್ರಿಗೆಲ್ಲ ಸಪೋರ್ಟ್ ಬೇಕಾಗತ್ತೆ, ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಅಂದ ತಕ್ಷಣ ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಪ್ರಾಬ್ಲಮ್ ಡಿಸ್ಕಸ್ ಮಾಡೋದಲ್ಲ. ಅವ್ರಿಗೊಂದು ಪವರ್, ಅವ್ರನ್ನವ್ರು ನೋಡ್ಕೊಳ್ಳೋವರೆಗೂ ನಾವು ಅವ್ರನ್ನ ಆ ಪವರ್ ಕೊಡ್ಬೇಕು. ಅವ್ರಿಗೆ ಬೇಕಿರೋದೇನು? ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಅದು ನಾವು ಕೊಡೋಷ್ಟು ಆಗಬೇಕು. ಅದು ಮೊದಲನೇ ಸಪೋರ್ಟು. ಆಮೇಲೆ ನೀವು ಯೂಶಲ್ ಆಗಿ ನೋಡಿದ್ದೀರಾ, ಯಾರು ಪವರ್ಫುಲ್ ಆಗಿರ್ತಾರೆ, ಒಳಗಡೆ ಇಂಟಿಗ್ರೇಟೆಡ್ ಆಗಿರ್ತಾರೆ, ಯಾರಿಗೆ ಆ ಪವರ್ ಇರುತ್ತೆ, ಆ ಸೋಲ್ ಪವರ್ ಯಾರಿಗಿರುತ್ತೆ, ಅವ್ರ ಪ್ರೆಸೆನ್ಸ್ನಲ್ಲಿ ಕೂತ್ಕೊಂಡ್ರೆ ಸಾಕು. 108 ಪ್ರಶ್ನೆಗಳು, 108 ಡೌಟು, 108 ಕನ್ಫ್ಯೂಷನ್ ಇದ್ರೂ ಕೂಡ ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ಸ್ಟಿಲ್ನೆಸ್ ಬಂದ್ಬಿಡುತ್ತೆ, ಮೈಂಡ್ ಕಾಮ್ ಆಗಿಬಿಡುತ್ತೆ, ಲೈಟ್ ಆಗಿಬಿಡುತ್ತೆ. ಇದನ್ನು ನಿಮ್ಗೆ ಅನುಭವ ಆಗಿರ್ಬೋದು. ಆ ಥರದವ್ರು ನಾವು ಆಗಬೇಕು. ನಾವು ಸಪೋರ್ಟ್ ಮಾಡಬೇಕಾದ್ರೆ ನಾವು ಪವರ್ಫುಲ್ ಆಗಿರಬೇಕು. ಇದನ್ನೇ ಕೈಂಡ್ನೆಸ್ ಅನ್ನೋದು. ಕೈಂಡ್ನೆಸ್ ಅಂದರೆ ಏನು? ಅಯ್ಯೋ ಪಾಪ ಅನ್ನೋದಲ್ಲ. ಅಂದರೆ ಬೇರೆಯವ್ರಿಗೆ ನಾವು ಯಾವ ರೀತಿ ಇರಬೇಕು? ನಮ್ಮ ಪ್ರೆಸೆನ್ಸ್ನಲ್ಲಿ ಅವರಿಗೆ ಸಾಂತ್ವನ ಆಗಬೇಕು, ನಮ್ಮ ಪ್ರೆಸೆನ್ಸ್ ಅವ್ರಿಗೆ ಫೀಲ್ ಆಗಬೇಕು. ಆ ಥರ ನಾವಿರಬೇಕು. ಅಂದರೆ ಏನು? ಅವರಿಗೆ ಸಂತೋಷ ಉಂಟು ಮಾಡಬೇಕು. ಒಂದು ಒಳಗಡೆಯಿಂದ ಒಂದು ಶಕ್ತಿ ಕೊಡಬೇಕು, ನಾನಿದ್ದೀನಿ ಅಂತ. ಅದು ಬಾಯಿನಲ್ಲಿ ಹೇಳೋದು ಬೇಡ. ಅವ್ರಿಗನ್ಸುತ್ತೆ ಇವ್ರ ಹತ್ರ ಕೂತ್ಕೊಂಡ್ರೆ ನನಗೆ ಕಾಮ್ ಅನ್ಸುತ್ತೆ ಅಂತ. ಆ ಟೈಮ್ನಲ್ಲಿ ಅವ್ರಿಗೆ ಬೇಕಾಗಿರೋದು ಸ್ಟ್ರೆಂತ್, ಎಮೋಷನಲ್ ಸ್ಟ್ರೆಂತ್ ಬೇಕು. ನಾವು ಆ ಥರ ಇದ್ದಾಗ ಕೈಂಡ್ನೆಸ್ ಅಂತ ಹೇಳ್ತಾರೆ. ಕೈಂಡ್ನೆಸ್ಸು ಕೂಡ ಒಂದು ಕ್ವಾಲಿಟಿ. ಸಪೋರ್ಟ್ ಸಿಸ್ಟಮ್ನ ಬೇರೆಯವರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲೋದಕ್ಕೆ. ನಾವು ನೋವಾಗಿರೋರಿಗೆ ನಿಜವಾಗ್ಲೂ ಅಡ್ವೈಸ್ ಬೇಕಿಲ್ಲ. ನೋವಾಗಿರೋರಿಗೆ ಅಡ್ವೈಸ್ ಬೇಕಿಲ್ಲ. ನಮ್ಗೆ ಅದು ಗೊತ್ತಾಗಬೇಕು. ಅಡ್ವೈಸ್ ಮಾಡ್ತಾ ಕೂತ್ಕೋಬಾರ್ದು. ಅವರಿಗೆ ನಾವು ಸಪೋರ್ಟ್ ಸಿಸ್ಟಮ್ ಅಂದರೆ ಅವ್ರಿಗೆ ನಾವು ಶಕ್ತಿಯನ್ನು ಕೊಡಬೇಕು. ನಾವೇ ಅವ್ರ ಜೊತೆ ಸೇರಿಕೊಂಡು ನಾವು ಬೇಸರ ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡಿ ಅವ್ರದ್ದು ಪ್ರಾಬ್ಲಮ್ಗೆ ನಾವು ಸಿಕ್ಕಾಕೊಂಡ್ರೆ ನಾವು ಅವ್ರನ್ನ ಏನೂ ಬಿಡಿಸೋಕ್ಕಾಗೋದೇ ಇಲ್ಲ, ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋಕ್ಕಾಗೋದೇ ಇಲ್ಲ. ಆ ರೀತಿ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಅಲ್ಲಿ ನಮಗೆ ಬೇಕಾಗಿರೋದು ಆ ಎಮೋಷನ್ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಡೋದು. ನಮಗೆ ಅವರಲ್ಲಿ ಎಮೋಷನ್ ಇದೆ, ಅವರಲ್ಲಿ ದುಃಖ ಆಗ್ತಾ ಇದೆ, ನಾವು ಕೂಡ ದುಃಖ ಪಟ್ಟರೆ ಅದರಿಂದ ಪ್ರಯೋಜನ ಆಗಲ್ಲ. ಅವ್ರಿಗೆ ನಮ್ಮಿಂದ ಪ್ರಯೋಜನ ಆಗಲ್ಲ. ನಾವು ಆ ಅಟ್ಯಾಚ್ಮೆಂಟಿಂದ ಬಿಡುಗಡೆ ಮಾಡ್ಕೋಬೇಕು. ಆ ಶಿಫ್ಟ್ ಇದೆಯಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ಗೆ ಶಿಫ್ಟ್ ಮಾಡಿಕೊಂಡಾಗ ನಮಗೆ ಬೇರೆ ಒಂದು ರೀತಿ ಅವ್ರ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆ ಡಿಟ್ಯಾಚ್ಮೆಂಟ್ನಲ್ಲೇ ನಾವು ಅವ್ರನ್ನ ಹೀಲ್ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಆ ಥರ ನೋವು ಬಂದಾಗ, ದುಃಖ ಪಡ್ತಾ ಇದ್ದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅದನ್ನು ಫಿಲಪ್ ಮಾಡಬೇಕಾದ್ರೆ ಹೀಲಿಂಗ್ ಬೇಕು. ಆ ಹೀಲಿಂಗ್ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಯಾರು ಡಿಟ್ಯಾಚ್ ಆಗಿದ್ದಾರೋ ಅವ್ರ ಕೈನಲ್ಲೇ ಮಾಡೋಕ್ಕೆ ಸಾಧ್ಯ. ನಾವು ಪ್ರಾಬ್ಲಮ್ನಲ್ಲಿ ಸೇರಿಕೊಳ್ಳದೆ ಫಸ್ಟು ಡಿಟ್ಯಾಚ್ ಆಗೋದನ್ನು ಕಲಿಬೇಕು. ಇದಕ್ಕೆ ತುಂಬ ವಿವೇಕ ಬೇಕು. ನಾವು ಎಮೋಷನಲ್ ಆಗಿ ಸೇರ್ಕೋಬಾರ್ದು, ಎಮೋಷನಲ್ ಆಗಿ ಅವ್ರ ಜೊತೆ ಅಟ್ಯಾಚ್ ಆಗಬಾರ್ದು. ನಾವು ಡಿಟ್ಯಾಚ್ ಆದಾಗಲೇ ಅವರಿಗೆ ಎಮೋಷನಲ್ ಸ್ಟ್ರೆಂತ್ ಕೊಡೋಕ್ಕೆ ಸಾಧ್ಯ. ಇದನ್ನೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ.
ಸಪೋರ್ಟ್ ಸಿಸ್ಟಮ್ ನಿಂತ್ಕೊಳ್ಳೋಕ್ಕೆ ನಮಗೆ ಕೈಂಡ್ನೆಸ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಬೇಕು, ಬಹಳ ಮುಖ್ಯ. ಅಂದರೆ ಮನೆಯಲ್ಲಿ ಒಬ್ಬರಾದರೂ ಈ ಥರದವರು ಸೃಷ್ಟಿಯಾಗಬೇಕು. ಅದು ಯಾಕೆ ನೀವೇ ಆಗಬಾರ್ದು? ನೀವು ನಿಮ್ಮ ಮನೆಯಲ್ಲಿ ಆ ರೀತಿ ಆಗಬೇಕು. ಮನೆಯಲ್ಲಿ ಇವಾಗೆಲ್ಲ ಜಾಸ್ತಿ ಜನನೂ ಇರಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ಇರೋದೇ ಒಂದು 3-4 ಜನ. ಅದರಲ್ಲಿ 3 ಜನ ಎಮೋಷನಲ್ ಆಗಿ ಇನ್ವಾಲ್ವ್ ಆಗಿಬಿಟ್ಟು ಬಿದ್ದರೆ ಒಬ್ಬರಾದರೂ ಬೇಕು. ಅವ್ರು 3 ಜನ ಎತ್ತಕ್ಕೆ ಅವರು ಬಿದ್ದೋಗೋದ, ಅವರು ಎಮೋಷನಲ್ ಆಗಿ ಬಿದ್ದೋಗೋದು, ಎಲ್ಲರೂ ಬಿದ್ದೋಗೋದ. ಒಬ್ರಿಗೆ ಹುಷಾರಿಲ್ಲ ಅಂದರೆ ಈ ಮನೆಯವರೆಲ್ಲ ಬಿದ್ದೋಗೋದ? ಇಲ್ಲ. ಒಬ್ಬರು ನಾವು ಯಾಕೆ ಆಗಬಾರ್ದು? ನಮ್ಮ ಮನೆಯಲ್ಲಿ ನಾವು ಯಾಕೆ ಸಪೋರ್ಟ್ ಸಿಸ್ಟಮ್ ಆಗಬಾರ್ದು ಅಂತ ನಮ್ಗೆ ಯೋಚನೆ ಬರಬೇಕು. ಇದು ನಿಜವಾದ ಬೆಳವಣಿಗೆ. ಹೀಗೆ ಮನೆಯಲ್ಲಿ ಒಬ್ಬರಾಗಿ ನಾವು ಹೇಳ್ಬೇಕು. ಯಾರು ಎದ್ದಿರ್ತಾನೋ ಅವನಿಗೆ ಎಬ್ಸಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು ಮೊದಲು ನಮ್ಮಲ್ಲಿ ಸಂತೋಷ ಕಂಡ್ಕೊಬೇಕು. ನಾವು ನಮ್ಮಲ್ಲಿ ಸಂತೋಷವಾಗಿದ್ದಾಗ ನಾವು ಸಂತೋಷನ ಹಂಚ್ಬೋದು. ಅವ್ರಿಗೆ ಬೇಕಾಗಿರೋದೇನು? ಶಾಂತಿ, ಸಂತೋಷ. ಅವ್ರಿಗೆ ಬೇಕಾಗಿರೋದು ಎಮೋಷನಲ್ ಆಗಿ ಸಪೋರ್ಟ್, ಬಲ. ಅದಕ್ಕೆ ನಮ್ಮ ಹತ್ರ ಇದೆಯಾ ನೋಡ್ಕೋಬೇಕು. ನಮಗೆ ಆ ಬಲ ಬಂದ್ಬಿಡ್ಬೇಕು. ನಾವು ನಿಂತ್ಬಿಡ್ಬೇಕು, ಡಿಟ್ಯಾಚ್ ಆಗಿ ನಿಂತ್ಕೊಂಡು ಆ ಬಲ ಬಂದ್ಬಿಡ್ಬೇಕು. ಒಂದೊಂದು ಸತಿ ಆ ಥರ ಡಿಟ್ಯಾಚ್ ಆಗಿ ನಿಂತ್ಕೊಂಡು ಅವ್ರನ್ನ ಜನ ಸ್ಟೇಬಲ್ ಆಗಿರ್ತಾರಲ್ಲ, ಅವ್ರನ್ನ ತಪ್ಪು ತಿಳ್ಕೊಳ್ತಾರೆ. ಇವ್ರಿಗೇನು ಎಮೋಷನ್ನೇ ಇಲ್ವಾ? ಇವ್ರೇನು ಅಯ್ಯೋ ಪಾಪನೇ ಇಲ್ವಾ ಇವ್ರಿಗೆ? ಮಗಳು ಅಷ್ಟೊಂದು ಸಫರ್ ಮಾಡ್ತಾಳೆ, ಇವ್ರು ನೋಡೋಕೆ ಹಂಗಿದಾರಲ್ಲ ಅಂತ. ಅದು ಆ ಥರ ಹೇಳೋಕ್ಕಾಗಲ್ಲ. ಯಾಕೆಂದರೆ ಡಿಟ್ಯಾಚ್ಮೆಂಟ್ ಈಸ್ ನಾಟ್ ಇಂಡಿಫರೆನ್ಸ್. ಅವರಲ್ಲಿ ಇಂಡಿಫರೆನ್ಸ್ ಇರಲ್ಲ. ಡಿಟ್ಯಾಚ್ಮೆಂಟ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ. ಡಿಟ್ಯಾಚ್ಮೆಂಟ್ ಅನ್ನೋದು ಸಾಮಾನ್ಯವಾದದ್ದಲ್ಲ, ಅದು ಓಡೋಗೋದಲ್ಲ. ಈ ಡಿಟ್ಯಾಚ್ಮೆಂಟು ನಾನು ಹೇಳ್ತಾ ಇರೋದು ಭಾಳ ಮೀನಿಂಗ್ಫುಲ್ ಆಗಿದೆ. ನೋಡೋದಕ್ಕೆ ಹಂಗೆ ಕಾಣಿಸಿದ್ರು ಕೂಡ ಅವ್ರ ಎಮೋಷನಲ್ ಆಗಿ ಅವ್ರು ಅಟ್ಯಾಚ್ ಆಗಿರಲಿಲ್ಲ. ನೋಡಿ, ಎಮೋಷನಲ್ ಅಟ್ಯಾಚ್ಮೆಂಟ್ ಅಂದರೆ ಏನು ಅಂತ ನೋಡಿ ನೀವು ಗೊತ್ತಾಗುತ್ತೆ. ಅವ್ರ ನಮ್ಮ ಮನಸ್ಸು ಕನೆಕ್ಟ್ ಆಗುತ್ತೆ, ಆಯಿತಾ? ಅಂದರೆ ಅವ್ರ ಮೂಡ್ ಹಾಡಾಗ ನಮ್ಮ ಮೂಡ್ ಹಾಡಾಗುತ್ತೆ. ಅವ್ರ ಮಾತು ನಮ್ಮ ಮಾತು ಅಂದರೆ ಒಬ್ಬರು ಅವಲಂಬಿಸುತ್ತೆ. ಅವ್ರ ಬಿಹೇವಿಯರು ನಮ್ಮ ಬಿಹೇವಿಯರು ಅವಲಂಬಿಸಿರುತ್ತೆ. ಒಬ್ರು ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ಒಬ್ರಿಗೆ ಸುಸ್ತಾದರೆ ನಮ್ಗೆ ಸುಸ್ತಾಗುತ್ತೆ, ಅವ್ರಿಗೆ ನೋವಾದರೆ ನಮ್ಗೆ ನೋವಾಗುತ್ತೆ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಇಬ್ಬರು ಕೆಳಗೆ ಬೀಳ್ತೀವಿ. ಈ ಎಮೋಷನಲ್ ಅಟ್ಯಾಚ್ಮೆಂಟಿಂದ ಆಚೆ ಯಾರು ಬರ್ತಾರೋ ಅವನ ಕೈನಲ್ಲೇ ಆ ಸಿಚುವೇಶನ್ನ ಮ್ಯಾನೇಜ್ ಮಾಡೋಕ್ಕಾಗೋದು. ಮನೆಯಲ್ಲಿ ಹೇಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಡಿಟ್ಯಾಚ್ ಮಾಡ್ಕೊಂಡ್ರೇ ಮಾಡೋಕ್ಕಾಗೋದು. ಎಲ್ಲರೂ ಒಬ್ಬರ ಮೇಲೆ ಒಬ್ಬರನ್ನ ಇನ್ವಾಲ್ವ್ ಆಗಿಬಿಟ್ಟು ಒಬ್ಬರ ಮೇಲೆ ಒಬ್ಬರು ಅವಲಂಬಿಸ್ತಾ ಇದ್ರೆ ಯಾವ ಕೆಲಸನೂ ಪೂರ್ತಿ ಆಗಲ್ಲ. ನೀನು ಇದು ಮಾಡು, ನಾ ಅದು ಮಾಡು, ನಿಮ್ಮ ಮನೇಲಿ ಇದ್ರೆ ಆಚೆ ಹೋಗಿ ಬರ್ತೀನಿ, ನೀ ಕೆಲಸ ಮಾಡು, ಆ ಕೆಲಸ ಮಾಡು ಅಂದ್ಕೊಂಡ್ರೆ ಮುಗಿಯುತ್ತೆ. ಒಬ್ಬರ ಮೇಲೆ ಅವರು ಡಿಪೆಂಡ್ ಆಗಿರಲ್ಲ. ಹೇಗೆ ಫಿಸಿಕಲ್ ಲೆವೆಲ್ನಲ್ಲಿ ಕರ್ಮಗಳನ್ನ ಮಾಡುವಾಗ ನಾವು ಒಬ್ಬೊಬ್ಬರು ಒಂದೊಂದು ಡಿಟ್ಯಾಚ್ ಆಗಿ ಮಾಡಿದ್ರೆ ಆ ಕೆಲಸ ಚೆನ್ನಾಗಾಗುತ್ತೋ, ಹಾಗೆಯೇ ಎಮೋಷನಲ್ ಲೆವೆಲ್ನಲ್ಲೂ ಅಷ್ಟೇ. ಅಟ್ಯಾಚ್ಮೆಂಟಿಂದ ಆಚೆ ಬಂದರೆ ಅವ್ರನ್ನ ಬೇರೆಯವ್ರನ್ನ ನೋಡ್ಕೊಳ್ಳೋಕೆ ಸಾಧ್ಯ. ನಾವು ಇನ್ವಾಲ್ವ್ ಆಗಿಬಿಟ್ರೆ ನೋಡ್ಕೊಳಕ್ಕಾಗಲ್ಲ, ಪವರ್ಲೆಸ್ ಆಗಿಬಿಡ್ತೀವಿ. ಅದಕ್ಕೆ ನೋಡೋಕೆ ಹಾಗೆ ಕಾಣಿಸುತ್ತೆ. ಆದರೆ ನಿಜವಾಗ್ಲೂ ಯಾರು ಡಿಟ್ಯಾಚ್ ಮಾಡ್ಕೊಂಡಿರ್ತಾನೆ ಬರೀ ವೆಕಾಬುಲರಿನಲ್ಲೆಲ್ಲ, ಅವನು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ಗೆ ಹೋಗೋ ಆ ಪರಿವರ್ತನೆಯೇ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಎಲ್ಲ ಬರುತ್ತೆ. ಅದಕ್ಕೆ ಅವನು ದಿನನಿತ್ಯನೂ ಅವನ ಪವರ್ ಹೌಸ್ ಅಂತ ಏನು ಹೇಳ್ತೀವಿ, ಆ ಸೋಲ್ ಪವರ್ನ ಇನ್ಕ್ರೀಸ್ ಮಾಡಿಕೊಳ್ಳುವಂಥ ಎಲ್ಲ ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅವನ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡಿದ್ದವನಿಗೆ ಈ ರೀತಿ 10 ಜನರ ಮಧ್ಯೆ ಇರೋಕ್ಕೆ ಸಾಧ್ಯ. ಆಮೇಲೆ ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ? ಸಪೋರ್ಟ್ ಸಿಸ್ಟಮ್ ಇಸ್ ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುಯಾಲಿಟಿನಲ್ಲಿದ್ದರೆ ನೀನು ರೆಸ್ಪಾನ್ಸಿಬಲ್ ಆಗಿ, ಕಮಿಟೆಡ್ ಆಗಿ, ಕೈಂಡ್ನೆಸ್ ಆಗಿ, ಕಂಪ್ಯಾಷನೇಟ್ ಆಗಿ ಇರೋಕ್ಕೆ ಸಾಧ್ಯ. ಒಂದು ಸಪೋರ್ಟ್ ಸಿಸ್ಟಮ್ ಆಗೋಕ್ಕೆ ಸಾಧ್ಯ. ಯಾರಾದರೂ ಮನೇಲಿ ಒಬ್ಬರಾದರೂ ಆಗಬೇಕು, ಆ ಒಬ್ಬರು ನೀವು ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆ ನನಗೆ, ಅಲ್ವಾ? ನನಗೆ ಫಸ್ಟ್ ಬಾಯ್ನಲ್ಲಿ ಹೇಳಿ, ಇವಾಗ ಫಿಸಿಕಲ್ ಅಟ್ಯಾಚ್ಮೆಂಟ್ ನೋಡೋಣ. ಇವಾಗ ಟ್ವಿನ್ಸ್ ಹುಟ್ಟುತ್ತಾರೆ, ಒಬ್ರಿಗೊಬ್ರು ಅಂಟ್ಕೊಂಡೇ ಹುಟ್ಟಿರ್ತಾರೆ. ಯಾಕೆ ನಾವು ಸರ್ಜರಿ ಮಾಡಿ ಬೇರೆ ಮಾಡ್ತೀವಿ ಅವ್ರನ್ನ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡಲ್ಲ ಸರ್ಜರಿ, ಇನ್ನೂ ಒಟ್ಟಿಗೆ ಇರಬೇಕು ಅಂತ. ಒಟ್ಟಿಗೆ ಕುತ್ಕೋಬೇಕು, ಒಟ್ಟಿಗೆ ನಿಂತ್ಕೋಬೇಕು, ಒಟ್ಟಿಗೆ ಊಟ ಮಾಡಬೇಕು, ಒಟ್ಟಿಗೆ ಮಾಡಬೇಕು. ಇದು ಏನಾದರೂ ಸಾಧ್ಯನಾ? ಎಷ್ಟು ಕಷ್ಟ, ಎಷ್ಟು ಇಂಪಾಸಿಬಲ್. ಫಿಸಿಕಲ್ ಅಟ್ಯಾಚ್ಮೆಂಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಅಂತ. ಎಮೋಷನಲ್ ಅಟ್ಯಾಚ್ಮೆಂಟ್ 100% ಇದಕ್ಕಿಂತ ಜಾಸ್ತಿ ಕಷ್ಟ. ಅಂಟ್ಕೊಂಡ್ರೆ, ಒಬ್ರಿಗೊಬ್ರು ಅಂಟ್ಕೊಂಡ್ರೆ ಇಬ್ಬರೂ ಮುಳುಗೋಗ್ತಾರೆ. ಮನೇಲಿರೋ 4 ಜನ ಅಂಟ್ಕೊಂಡ್ರೆ. ಆದರೆ ನಮ್ಗೆ ಯಾವಾಗ ಆ ಒಂದು ಇದಿರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ, ಮುಳುಗೋಗಿರ್ತೀವಿ. ಅವ್ರು ಹೇಳಿ, ನನ್ನ ಮಗಳು, ಅಯ್ಯೋ ನಮ್ಮ ಮಗಳು ಆ ಥರ ಯೋಚನೆ ಮಾಡ್ತಿದ್ರೆ ಸಿಕ್ಕಾಕೊಂಡ್ರೆ ನಾವು ಹೇಗೆ ಸಂತೋಷವಾಗಿರೋದು ಅಂತ ಹೇಳ್ತಾರೆ. ಹಾಗನ್ಸುತ್ತೆ. ಅದು
ಅದು ಕರೆಕ್ಟ್ ಅನಿಸುತ್ತೆ, ಸಮಾಜದಲ್ಲಿ ಅದು ಸರಿ ಅನಿಸುತ್ತೆ, ಅದು ಕಂಫರ್ಟ್ ಅನಿಸುತ್ತೆ. ಅಟ್ಯಾಚ್ಮೆಂಟ್ ಅನ್ನೋದು ನಮ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ವಾ? ಅವ್ರು ಅಷ್ಟೊಂದು ಒದ್ದಾಡ್ತಿದ್ದಾಗ ನಾವು ಸುಖವಾಗಿರೋಕ್ಕಾಗತ್ತಾ? ಅವ್ರು ಹಂಗಿದ್ದಾಗ ನಾವು ಹೀಗಿರೋಕ್ಕಾಗತ್ತಾ? ಅಲ್ಲಿ ವೀಕ್ನೆಸ್ ಅದು. ಆ್ಯಕ್ಚುಲಿ ಅವ್ರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಅವರು ಸಫರ್ ಮಾಡಿದಾಗ ನಾವು ಸಫರ್ ಮಾಡ್ತಾ ಇದ್ರೆ ಅದು ವಾಪಸ್ ಅವರು ತಲುಪತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲ, ನೀವು ಯೋಗಿಗಳಾಗಿರಬೇಕು ಆ ಪೇಯ್ನ ತೊಗೊಳ್ಳೋವಂಥದ್ದು. ಅವ್ರು ಪೇಯ್ನ್ಫುಲ್ ಆಗಿದ್ದರೆ ನಮ್ಮ ಪೇಯ್ನ್ ತೊಗೊಂಡವರು ಯೋಗಿಗಳು ಮೆಡಿಟೇಷನಲ್ಲಿ ಅದನ್ನು ತೆಗೆದು ಪಕ್ಕಕ್ಕೆ ಹಾಕ್ತಾರೆ. ಆದರೆ ಆರ್ಡಿನರಿ ಆಗಿರೋರು ಅವ್ರು ಪೇಯ್ನ್ ತೊಗೊಂಡ್ರೆ ಅವ್ರಿಗೂ ಕಾಯಿಲೆ ಬಂದಾಗ ಅದೆಲ್ಲ ಮತ್ತೆ ವಾಪಸ್ ಅವ್ರ ಸಿಸ್ಟಮ್ಗೆ ಹೋಗುತ್ತೆ. ಇದು ಸಪೋರ್ಟ್ ಮಾಡ್ದಂಗೆ ಆಗೋದಿಲ್ಲ. ಆವಾಗ ಮಕ್ಕಳು ಕೂಡ ವಿವೇಕ ಇಲ್ಲದೆ ಇದ್ದರೆ ಈ ಥರ ಅಪ್ಪ ಅಮ್ಮ ಮನೆ ಫ್ಯಾಮಿಲಿ ಎಲ್ಲರೂ ಒದ್ದಾಡ್ತಿದ್ರೆ ಅವ್ರಿಗೇನೋ ಒಂದು ಸಮಾಧಾನ, ನಾನು ಎಂಥ ಲಕ್ಕಿ ಫ್ಯಾಮಿಲಿನಲ್ಲಿದ್ದೀನಿ, ನನಗೆ ದುಃಖ ಆದರೆ ಇವರೆಲ್ಲರಿಗೂ ದುಃಖ ಆಗುತ್ತೆ, ನನಗೆ ನೋವಾದರೆ ಇವರಿಗೆಲ್ಲ ನೋವಾಗುತ್ತೆ. ಅದರಿಂದ ನಾನು ನನಗೆ ಕೇರ್ ಮಾಡೋರು ಎಷ್ಟೋ ಜನ ಇದ್ದಾರೆ ಅಂತ ತಿಳ್ಕೊಳ್ಳೋ ಆ ಒಂದು ವಿಸ್ಡಮ್ ಇಲ್ಲದೆ ಇರೋ ಮಕ್ಕಳು ಇದ್ದಾರೆ. ಕೆಲವು ಮಕ್ಕಳು ಎಲ್ಲಿ ನಾವು ಹೇಳಿದ್ರೆ ಅಮ್ಮ ತಂದೆ ತಾಯಿಗೆ ತೊಂದರೆ ಆಗುತ್ತೋ ಅಂತ ಹೇಳದೇ ಇರೋರು ಇದ್ದಾರೆ. ತಂದೆ ತಾಯಿ ಮಕ್ಕಳಿಗೆ ಅವ್ರ ದುಃಖ ಆಗಿದೆ ಹೇಳದೇನೂ ಸಮಾಧಾನ ಮಾಡೋರು ಇದ್ದಾರೆ. ಇದು ವಿವೇಕದ ಮೇಲೆ ಹೋಗುತ್ತೆ. ಡಿಟ್ಯಾಚ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಟ್ಯಾಚ್ ಆಗಿ ಅಬ್ಸರ್ವೇಷನ್ನಲ್ಲಿ ದೂರ ನಿಂತಾಗಲೇ ಮಾತ್ರ ನಾವು ಎಮೋಷನಲ್ಲಿ ಎಲ್ಲರ ಜೊತೆನೂ ಪರ್ಫೆಕ್ಟ್ ಕನೆಕ್ಷನ್ ಇಟ್ಕೊಳ್ಳೋಕೆ ಸಾಧ್ಯ. ಇಲ್ಲದ್ರೆ ಸಾಧ್ಯನೇ ಇಲ್ಲ. ಬರೀ ಬಾಯಿನಲ್ಲಿ ಹೇಳಿದ್ರೆ ನೀವು ಡಿಟ್ಯಾಚ್ ಮಾಡ್ಕೊಳ್ಳಿದ್ರೆ ಬರೀ ಆ ಡಿಟ್ಯಾಚ್ಮೆಂಟ್ ಅನ್ನೋ ವರ್ಡ್ ಕೇಳೋಕ್ಕೂ ಕೆಲವರಿಗೆ ಕಂಫರ್ಟಬಲ್ ಆಗಿರೋದಿಲ್ಲ. ಡಿಟ್ಯಾಚ್ಮೆಂಟ್ ಅಂದರೆ ಅವ್ರ ಮನಸ್ಸಲ್ಲಿ ಸನ್ಯಾಸ ಬಿಟ್ಬಿಡ್ಬೇಕೇನೋ, ಎಲ್ಲ ಬಿಟ್ಬಿಡು ಅಂತ ಹೇಳಿದ್ದಾರೆ ಅಂತ. ಆ್ಯಕ್ಚುಲಿ ಸನ್ಯಾಸದ ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ. ಒಂದು ಬಿಲೀಫ್ ಸಿಸ್ಟಮ್, ಸನ್ಯಾಸ ಅಂದರೆ ಹೀಗೆ ಅಂತ. ಅವರೇನು ಸನ್ಯಾಸಿಗಳಾಗಿಲ್ಲ, ಅವ್ರ ಅನುಭವಕ್ಕೆ ಬಂದಿಲ್ಲ. ಸನ್ಯಾಸಿ ಅಂದರೆ ಈ ಥರ, ಡಿಟ್ಯಾಚ್ಮೆಂಟ್ ಅಂದರೆ ಈ ಥರ ಅಂತ ಅಂದ್ಕೊಂಡಿದ್ದಾರೆ. ಬರೀ ಅಂದ್ಕೊಂಡು ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ವರ್ಡದಿಂದ ದೂರ ಇರ್ತಾರೆ. ಡಿಟ್ಯಾಚ್ಮೆಂಟ್ ಬೇಡ ಅಂತ. ಡಿಟ್ಯಾಚ್ಮೆಂಟ್ ಅಂದರೆ ನಮಗೆ ಕಂಫರ್ಟಬಲ್ ಆಗಿಲ್ಲ, ಬಿಟ್ಟು ಹೋಗೋದು ಅಂತ ಅಲ್ಲ. ಅದು ಅವರ ಅನುಭವದಿಂದ ಹೇಳ್ತಾ ಇಲ್ಲ ಬೇಡ ಡಿಟ್ಯಾಚ್ಮೆಂಟು, ಸನ್ಯಾಸ ಬೇಡ ಅಂತ. ಯಾರ್ದೋ ಅದು ಕೇಳಿ ಓದಿ ತಿಳ್ಕೊಂಡಿರೋದ್ರ ಮೇಲೆ ಸನ್ಯಾಸ ನಮಗೆ ಬೇಡ, ಸ್ಪಿರಿಚುಯಾಲಿಟಿನ ನಮಗೆ ಬೇಡ, ಡಿಟ್ಯಾಚ್ಮೆಂಟ ನಮಗೆ ಬೇಡ. ಯಾಕೆಂದರೆ ಅದು ಬರೀ ಕಾಲ್ಪನಿಕ, ಅದು ಅಸಂಪ್ಷನ್. ಅದು ಅವರು ನಿಜವಾಗ್ಲೂ ಸನ್ಯಾಸ ಅನುಭವಿಸಿದ್ರೆ ಸನ್ಯಾಸದ ಬಗ್ಗೆ ಈಗ ಮಾತಾಡಲ್ಲ. ನಿಜವಾಗ್ಲೂ ಡಿಟ್ಯಾಚ್ಮೆಂಟಲ್ಲಿದ್ದರೆ ಎಷ್ಟು ಪ್ರೇಮ ಇದೆ ಅದರಲ್ಲಿ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಎಷ್ಟು ಆರೋಗ್ಯ ಇದೆ ಅವ್ರಿಗೆ ಗೊತ್ತಾಗಲ್ಲ. ಡಿಟ್ಯಾಚ್ಮೆಂಟ್ ಅಂದ್ರೇನೆ ಪವರ್ ಟು ಹೀಲ್ ಅಂತ. ಬಿ ಕಂಪ್ಲೀಟ್ ಆಗಿ ಬಿ ಹ್ಯಾಪಿ ಅಂತ. ಬೀಯಿಂಗ್ ಹ್ಯಾಪಿ ಈಸ್ ಡಿಟ್ಯಾಚ್ಮೆಂಟ್, ಬೀಯಿಂಗ್ ಫ್ರೀ ಈಸ್ ಡಿಟ್ಯಾಚ್ಮೆಂಟ್, ಬೀಯಿಂಗ್ ಟೋಟಲಿ ರೆಸ್ಪಾನ್ಸಿಬಲ್. ಎಲ್ಲ ದೈವಿಕ ಶಕ್ತಿ ಬರೋದೇನೆ ಆ ಪವರ್ ಹೌಸ್ ಕೆಲಸ ಮಾಡೋದೇ ನೀವು ಡಿಟ್ಯಾಚ್ಡ್ ಆಗಿ ಸಾಕ್ಷಿಯಾಗಿ ಅದಕ್ಕಿದ್ದಾಗ. ಇದನ್ನು ಶ್ರೀರಕ್ಷೆ ಅಂತ ಹೇಳೋದು. ಶ್ರೀರಕ್ಷೆ ಅಂದರೆ ಏನೋ ಹೊರಗಡೆಯಿಂದ ಬರೋದಲ್ಲ. ಫಸ್ಟು ನಾವು ಸರ್ಕಮ್ಸ್ಟೆನ್ಸಸ್ ನಮ್ಮನ್ನು ಆಡಬಾರ್ದು. ಪರಿಸ್ಥಿತಿ ಮತ್ತು ಪೀಪಲ್ ಅರೌಂಡ್ ಯು, ಜನ ನೀನು ಸುತ್ತ ಇರೋರು ನಿನ್ನನ್ನು ಆಡಬಾರ್ದು. ಆ ರೀತಿ ಪ್ರೊಟೆಕ್ಷನ್, ನಿನ್ನನ್ನು ನೀನು ಸಂರಕ್ಷಿಸಿಕೊಳ್ಳೋದೇ ಶ್ರೀರಕ್ಷೆ. ಇವಾಗ ಫಿಸಿಕಲ್ ಸಿಚುಯೇಷನ್, ಫಿಸಿಕಲ್ ಪೀಪಲ್ ಅರೌಂಡ್ ಯು ಆಯಿತು. ಇವಾಗ ಇನ್ನೊಂದಿದೆ ಒಳಗಡೆ. ಈ ಫಿಸಿಕಲ್ ಸಿಚುಯೇಷನ್ಗೆ ನಿನ್ನ ಒಳಗಡೆ ಯಾವುದೋ ಒಂದು ಭೂತಾನೋ ರಾಕ್ಷಸನೋ ಯಾವಾಗಲೂ ನಿನ್ನಲ್ಲಿರುವಂಥದ್ದು ಆ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಆ ರಾಕ್ಷಸನಿಂದನೂ ಹೊರಗೆ ಬರಬೇಕು. ಎಮೋಷನಲ್ ಅಟ್ಯಾಚ್ಮೆಂಟ್ ಅವ್ರ ಜೊತೆಗಲ್ಲ, ಮೊದಲು ನಿನಗಿದೆ. ನಿನಗೆ ನಿನ್ನ ಎಮೋಷನ್ಸ್ ಕಂಟ್ರೋಲ್ನಲ್ಲಿ ಇಲ್ಲ. ನೀನು ಪರಿಸ್ಥಿತಿಗೆ ಅಲ್ಲಾಡ್ತೀಯ, ಯಾರಿಗೋ ನೋವಾದರೆ ನಿಂಗೆ ನೋವಾಗುತ್ತೆ, ನೀನು ಆ ಥರ ಅಂಟ್ಕಿಸ್ಕೋತೀಯ, ಅದು ರಾಕ್ಷಸ. ಅದರಿಂದ ಬಿಡುಗಡೆ ಆಗೋದು, ಪರಿಸ್ಥಿತಿಯಿಂದ ಬಿಡುಗಡೆ ಆಗೋದು, ಪರಿಸ್ಥಿತಿಗೆ ಸಿಕ್ಕಾಕೊಂಡು ನಮ್ಮನ್ನು ಸಿಕ್ಕಾಕ್ಸೋಂಥ ರಾಕ್ಷಸರು, ಅಂದರೆ ಆ ವೀಕ್ನೆಸ್ ಏನೇನಿದೆ ಅದರಿಂದ ಎಲ್ಲ ಬಿಡುಗಡೆ ಆಗೋದೇ ನಿಜವಾದ ಮುಕ್ತಿ. ಅದು ಯಾವಾಗ ಆಗುತ್ತೆ? ನೀವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದಾಗ, ನಿಮ್ಮ ಸ್ಥಿತಿಯನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ವಾಚ್ಫುಲ್ಲಾಗಿರಿ, ನೀವು ಡಿಟ್ಯಾಚ್ ಆಗಿ ಬದಲು ನಿಮ್ಮಲ್ಲಿ ಸಂತೋಷ ಕಂಡುಕೊಳ್ಳಿ, ಅದನ್ನು ಹಂಚಿ, ಶಕ್ತಿ ಕಂಡುಕೊಳ್ಳಿ, ಅದನ್ನು ಕೊಡಿ. ಅದು ಸಪೋರ್ಟ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ.